ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್. ನಮ್ಮ ತೋಯಿದ್ ಜೊತೆಗೆ ನಾವು ಇವತ್ತು ಬ್ರಾನ್ಸ್ ಟ್ರೈನಿಂಗ್ ಅಂತ ಹೋಗ್ತಾ ಇದ್ದೀವಿ ಶೋರೂಮ್ ಕಡೆಯಿಂದ, ಅಂದರೆ ಸುಜುಕಿ ಶೋರೂಮ್ ಕಡೆಯಿಂದ. ನಮ್ಮ ಕಂಪ್ನಿಯಿಂದ ಟ್ರೈನಿಂಗ್ ಇರುತ್ತೆ, ಎಲ್ಲ ಡಿವಿಷನ್ಗೂ ಟ್ರೈನಿಂಗ್ ಇರುತ್ತೆ. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇರೋದು? ಕುಂದಾಪುರ ಹೋಗ್ತಾ ಇದ್ದೀವಿ. ಇಬ್ಬರಿಗೂ ಒಟ್ಟಿಗೆ ಬಿದ್ದಿದೆ. ಸೊ ಟೈಮ್ ನೋಡ್ತಾ ಇರ್ಬೋದು, ಉಲ್ಟಾ ಕಾಣಿಸ್ತಾ ಇದೆ. ಬಟ್ 4:16 ಇವಾಗ, ಸಾರಿ 4:16. ನಾವು ಇಲ್ಲಿಂದ ಇವಾಗ ಕುಂದಾಪುರ ಬಸ್ ಹತ್ತುತ್ತೀವಿ. ಶಿವಮೊಗ್ಗ ಬಸ್ ಸ್ಟಾಪಿಂದ ನಾವು ಬಸ್ ಹತ್ತಿ ಟಿಕೆಟ್ ತಗೊಂಡಿದ್ದ ತಕ್ಷಣವೇ ನಮ್ಮ ತೋಯಿದ್ ಮಲ್ಕೊಂಡ್ಬಿಟ್ಟ. ನನಗೂ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾಯಿತ್ತು. ಮತ್ತೆ ಕಣ್ಬಿಟ್ಟು ಎದ್ದು ನೋಡಿದ್ರೆ ಯಾವುದೋ ಊರಲ್ಲಿ ಚಳಿ ಅಂತ. ಚಳಿ ಅಂದರೆ ಚಳಿ. ಯಾವ ಊರಲ್ಲಿದ್ದೀವಿ ಹೇಳು? ಯಾವ ಊರಪ್ಪ ಗೊತ್ತಿಲ್ಲ. ಇದು ಇಲ್ಲಿಂದ 50 ಕಿಲೋಮೀಟ್ರ್ ಇದೆ ಇವಾಗ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಂಜು ಬೀಳ್ತಾ ಇದೆ ಅಂತ. ಅಂದರೆ ಅದಕ್ಕೆ ಚಳಿಗೆ ಒಂದು ಬಿಸಿ ಕಾಫಿ ಕುಡಿಯೋಣ ಅಂತ ಕಾಫಿ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಆ ಚಳಿ ವೆದರ್ಗೂ ಅದಕ್ಕೂ. ಹೆಂಗಿದೆ ಚಳಿ? ಎಲ್ಲೋ ಟ್ರಿಪ್ ಬಂದಂಗಿದೆಯಲ್ಲ. ಅವಾಗ ಮಂತ್ಲಿ ಒಂದೊಂದು ಈ ಥರ ಟ್ರಿಪ್ ಕಳಿಸ್ಬೇಕು ನಮಗೆ, ಟ್ರೈನಿಂಗ್ ಲೆಕ್ಕದಲ್ಲಿ. ಏನಂತೀಯ? ಕಾಫಿ ಕುಡ್ದು ಬಸ್ ಹತ್ತಿದ್ದೆ. ಆ ಘಾಟ್ ಸೆಕ್ಷನಲ್ಲಿ ಕುಂದಾಪುರ ಬಂದಿದೆ ಗೊತ್ತಾಗಿಲ್ಲ. ಕುಂದಾಪುರ ಬಸ್ ಸ್ಟಾಪಲ್ಲಿದ್ದೀವಿ. ನನಗೂ ಇದಕ್ಕೂ ಅರ್ಲಿ ಮಾರ್ನಿಂಗ್ ಎದ್ರಿದ್ರಿಂದ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಅಲ್ಲೇ ಒಂದು ಹೋಟ್ಲಲ್ಲಿ ಟಿಫನ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಟಿಫನ್ ಆಗಿದ ತಕ್ಷಣ ನಮ್ಮ ಹೋಟ್ಲಿಗೆ ಬಂದ್ವಿ. ಸೂಟ್ಸ್ ಅಂತ ಹೋಟ್ಲ್ ಹೆಸರು. ಕುಂದಾಪುರದಲ್ಲಿದ್ದೀವಿ. ಇದು ನಮ್ಮ ಟ್ರೈನಿಂಗ್ ನಡೀತಾ ಇರೋ ಹೋಟೆಲ್ಲು. ಇದೇ ಟ್ರೈನಿಂಗ್ ನಡೀತಾ ಇರೋ ಹೋಟ್ಲಲ್ಲೇ ನಾವು ರೂಮ್ ತಗೊಂಡಿದ್ದೀವಿ. ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ರೂಮ್ ಹೆಂಗಿತ್ತು ಅಂತ. ಇದು ನಮಗೆ ಟ್ರೈನಿಂಗ್ ಹಾಲು. ಇಲ್ಲೇ ನಮಗೆ ಬ್ರಾನ್ಸ್ ಟ್ರೈನಿಂಗ್ ನಡೀತಾ ಇರೋದು. ಗೈಸ್, ನಮ್ಮದು ಇವಾಗ ಟ್ರೈನಿಂಗ್ ಮುಗಿದಿದೆ. ನಾವು ಇಲ್ಲಿ ಇದೇ ಹೋಟ್ಲಲ್ಲಿ ಟ್ರೈನಿಂಗ್ ಎಲ್ಲಿತ್ತು ಅದೇ ಹೋಟ್ಲಲ್ಲಿ ರೂಮ್ ಮಾಡಿದ್ದೀವಿ. ಸೊ ನಾನು ನಿಮಗೆ ರೂಮ್ನ ತೋರಿಸ್ತೀನಿ, ಬನ್ನಿ. ಆರಾಮಾಗಿ ಮಲ್ಕೊಂಡಿದ್ದಾನೆ ತೋಯಿದ್ದು. ಚೆನ್ನಾಗಿದ್ಯಾ ಬೆಡ್ಡು? ರಿವ್ಯೂ ಕೊಡ್ತಾ ಇದ್ದೇನೆ ಬೆಡ್ ಬಗ್ಗೆ. ಹೊರಗಡೆಯಿಂದ ನೋಡ್ಬೋದು. ವೆಯ್ಟ್, ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ. ಕುಂದಾಪುರ ನೋಡ್ಬೋದು ನೀವು. ಸೊ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ ಹೊರಗಡೆ ಹೋಗೋಕ್ಕೆ. ಹೊರಗಡೆ ಹೋದ್ಮೇಲೆ ನಾವು ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡ್ತಾ ಇರಿ.